ಸಿದ್ದರಾಮ್ ಪೂಜಾರಿ ಅವರು, ಸಿದ್ದರಾಮ್ ತುಕಾರಾಮ್ ಪೂಜಾರಿ ಅವರು. ಈ ಹಿರಿಯಕರನ್ನು ಅವರು ಮನೆಗೆ ಬಿಟ್ಟು, ಆ ಹುಡುಗಿಯ ಮನೆಗೆ ಬಿಟ್ಟು, ಆ ಹುಡುಗಿ ಹೆಸರನ್ನು ನಾವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕಂತಂದರೆ ಆ ಹುಡುಗಿ ಭವಿಷ್ಯ ಐತೆ, ಮುಂದೆ ಬಾಳ್ವೆ ಐತೆ. ಸೊ ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಷ್ಟು ಒಂದು ಏನಂತೀರ ನೀವು, ಇದು ನಮ್ಮ ನಿಯತ್ತು, ಪತ್ರಕರ್ತರ ನಿಯತ್ತು. ಸೊ ಆದ ಕಾರಣ ಅವರು ಮನೆಗೆ ಕೇಳೋದಕ್ಕೆ ಹಾಕ್ತಾರೆ. ಕೇಳಾದ್ಮೇಲೆ ಬಂತ ಮಾಹಿತಿ ಏನು, ಆಯ್ತಪ್ಪ ನಾಳೆ ನೋಡೋಣ. ಇದೆಲ್ಲ ಆಗಿದೆ ಯಾವಾಗ, 23-24ನೇ ತಾರೀಕು ಅಕ್ಟೋಬರ್ನಲ್ಲಿ. ಹೆಣ್ಣೆಲ್ಲ ಕೇಳಕ್ಕೆ ಹಾಕಿದ್ರು, ಹೆಣ್ಣು ಅವರು ಕೇಳಿದ್ರು, ಹಿರಿಯರೆಲ್ಲ ಕೇಳಿದಾದ ತಕ್ಷಣ ಮುಂದೆ ಮಾತೇನು ಬಂತು, ಆಯ್ತಪ್ಪ ಇನ್ನೊಂದು 2-3 ದಿನ ಹೋಗಲಿ, ನಾವು ಮಾತಾಡ್ತೀವಿ ಅನ್ನೋ ಮಾತನ್ನು ಬಂತು. ಅದೇ ಕೇಳಿದ ಮಾರನೇ ದಿನಾನೇ 25ನೇ ತಾರೀಕು ಇದರಲ್ಲಿ ನಾನು ಏನಂತೀರ ನೀವು, ಆರೋಪಿಗಳ ವಿವರವನ್ನು ಕೊಡ್ತಾ ಇದ್ದೀನಿ. ಅವ್ರ ಹೆಸರೇನು, ಅವ್ರು ಏನಿದ್ರು, ಏನು ಮಾಡ್ತಿದ್ದಾರೆ, ಏನು ಮಾಡಬಲ್ಲರು ಅನ್ನುವಂತಹ ಮಾತುಗಳನ್ನೆಲ್ಲ ಕೂಡ ನಾನು ಹೇಳ್ತೀನಿ. ಪ್ರಥಮವಾಗಿ ಹೆಸರುಗಳನ್ನು ಓದ್ಕೊತ ಹೋಗ್ತೀನಿ. ಅವ್ರು ಯಾರ್ಯಾರು ಅಂತ ನೋಡಿ ವೀಕ್ಷಕರೇ. ಭರಮಪ್ಪ ಸಿದ್ದಪ್ಪ ಪೂಜಾರಿ, ರಾಮಪ್ಪ ಸಿದ್ದರಾಮ್ ಪೂಜಾರಿ, ಹಾಲಪ್ಪ ರಾಮಪ್ಪ ಕಟ್ಟಿಕಾರ್, ವಿಠ್ಠಲ್ ಸಿದ್ದಪ್ಪ ನವಳ್ಯಾಳ್, ಬೀರಪ್ಪ ಸಿದ್ದಪ್ಪ ನವಳ್ಯಾಳ್, ಸಿದ್ದಪ್ಪ ಅಳಗೋಡೆಪ್ಪ ನವಳ್ಯಾಳ್. ಇವರು ಈ ಒಂದು 6 ಜನ ಆರೋಪಿಗರು. ಇವ್ರು ಏನು ಮಾಡಿದ್ರಪ್ಪ ಅಂತಂತಂದರೆ, ಅಕಾರ್ಡಿಂಗ್ ಟು 199/2025 FIR ಪ್ರಕಾರ ಅದರಲ್ಲಿ ಕಂಪ್ಲೇಂಟ್ ಕೂಡ ಬರೆದು ಕೊಟ್ಟವ್ರೆ. ಅದೇನಪ್ಪ ಅಂತಂತಂದರೆ, ಬೆಳಗ್ಗೆ 7 ಗಂಟೆಗೆ, ಅಂದರೆ 24ನೇ ತಾರೀಕು ಹೆಣ್ಣನ್ನು ಕೇಳ್ತಾರೆ, 25ನೇ ತಾರೀಕು ಬೆಳಗ್ಗೆ ಶಾರ್ಪ್ 7 ಗಂಟೆಗೆ ಎದ್ಬಿಟ್ಟು ಈ 6 ಜನ ಆರೋಪಿಗಳು ಅವ್ರ ಮನೆಗೆ ಹೋಗ್ತಾರೆ. ಯಾರ ಮನೆಗೆ? ನಮ್ಮ ಪತ್ರಕರ್ತನ ಮನೆಗೆ. ಅದು ಎಲ್ಲಿಗೆ? ದಂಡಾಪುರಕ್ಕೆ. ದಂಡಾಪುರದಲ್ಲಿರುವಂತಹ ನಮ್ಮ ಪತ್ರಕರ್ತನ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಮೊದಲೇದಾಗಿ, ನೀನು ಎಲ್ಲಿದೆಯಪ್ಪ, ಮಲ್ಲಪ್ಪ, ಮಲ್ಯ, ಅದು ಇದು ಅಂತ ಬೈತಾರೆ. ಬೈದಾದ ತಕ್ಷಣ ಪತ್ರಕರ್ತನನ್ನು ಮನೆಯಿಂದ ಹೊರಗೆ ತೆಗೆದು ಕೈ ಖಡ್ಗದಿಂದ ಅವನ ತಲೆಗಿರಿದು ಅವನ ತಲೆ ಗಾಯ ಮಾಡಿ ನಮ್ಮ ಪತ್ರಕರ್ತನನ್ನು ಒಂದು ಸ್ವಲ್ಪ ಏನಂತೀರ ನೀವು, ಅನ್ಕಾನ್ಷಿಯಸ್ ಆಗಿಬಿಡ್ತಾರಲ್ಲಿ. ಅನ್ಕಾನ್ಷಿಯಸ್ ಆದ ತಕ್ಷಣ ಅವನನ್ನು, ಅಂದರೆ ಪತ್ರಕರ್ತನನ್ನು ತಮ್ಮ ಬುಲೆಟ್ ಗಾಡಿ ಮೇಲೆ ಹಾಕ್ಕೊಂಡು ಹೋಗ್ತಾರೆ. ತಮ್ಮ ಬುಲೆಟ್ ಗಾಡಿ ಮೇಲೆ ಹಾಕ್ಕೊಂಡು ಹೋಗುವಾಗ ಅಲ್ಲೆಲ್ಲ CCTV ಕ್ಯಾಮ್ರಾಗಳು ಇದ್ದೇ ಇರುತ್ತೆ. ದಂಡಾಪುರದ್ದು ಅದು ಇದು, ದಂಡಾಪುರದ್ದು ಏನಂತೀರ ನೀವು, ಮೇನ್ ರೋಡ್ದಿಂದನೇ ಹೋಗ್ತಿದ್ರು ಅನ್ನೋವಂತಹ ಮಾಹಿತಿಗಳು ಕೂಡ ನಮಗೆ ಬಂದಿದೆ. ಅಂದರೆ ಯಾವ ಟೈಮಿಗೆ ಅವ್ರು ಹೋಗವ್ರೆ ಅನ್ನೋದು ಕೂಡ ಅಲ್ಲಿ ಫಿಕ್ಸ್ ಆಗಿಬಿಡುತ್ತೆ.